ನಾನಿವತ್ತು ಮಾಡಿದಂತಹ ನಾಟಕ ಕುವೆಂಪು ಅವರ ವಿರಚಿತ ರಕ್ತಾಕ್ಷಿ ನಾಟಕದ ಒಂದು ಭಾಗ. ಇಲ್ಲಿ ರುದ್ರಾಂಬೆಯು ತನ್ನ ಪ್ರಿಯಕರನನ್ನು ಕಳೆದುಕೊಂಡು ರಕ್ತಾಕ್ಷಿಯಾಗಿ ಬದಲಾದಂತಹ ಒಂದು ಭಾಗವನ್ನು ನಾನು ನಾಟಕ ಮಾಡಿದ್ದು. ಇಲ್ಲಿ ರಕ್ತಾಕ್ಷಿಯ ತನ್ನ ಮನಸ್ಥಿತಿಗಳು ಹೇಗಿತ್ತು, ಹೇಗೆ ಬದಲಾಯ್ತಾ ಹೋಗ್ತು, ಬೇರೆಯವರ ಮಾತುಗಳಿಗೆ ಕೇಳಿ ಅವಳು ಹೇಗೆ ಬದಲಾಗ್ತಾ ಹೋದ್ಲು, ಇದನ್ನು ನಾನು ತೋರಿಸಿದ್ದು. ಅಂದರೆ ಫೋನ್ನ ಬರೀ ಎಂಟರ್ಟೈನ್ಮೆಂಟ್ಗೆ ಅಂತ ಅಲ್ಲದೆ, ಈಗ ನಾನು ಕೂಡ ಎಷ್ಟೊಂದು ಪುಸ್ತಕಗಳನ್ನ ಫೋನ್ನಲ್ಲೇ ಓದಿದ್ದೀನಿ. ನಾನು ಫೋನ್ ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಪುಸ್ತಕಗಳನ್ನ ಓದಿದಾಗ ಆ ಎಮೋಷನ್ಸ್ಗಳೇ ಬೇರೆ ಥರ ಇರುತ್ತೆ. ಇದೆ ಪುಸ್ತಕ ಓದೋದಕ್ಕೂ ನಾವು ಯಾವುದೋ ಒಂದು ಫೋನ್ನಲ್ಲಿ ಯಾವುದೋ ಒಂದು ವಿಡಿಯೋ ನೋಡೋದಕ್ಕೂ ತುಂಬ ವ್ಯತ್ಯಾಸಗಳಿದೆ. ನಮ್ಮ ಭಾವನೆಗಳು ನಮಗೆ ಅರ್ಥ ಆಗಬೇಕು, ಅಥವಾ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥವ್ರ ಭಾವನೆಗಳು ನಮ್ಗೆ ಅರ್ಥ ಆಗಬೇಕು ಅಂದಾಗ ಓದಿದಾಗ ಮಾತ್ರ ಅರ್ಥ ಆಗುತ್ತೆ. ಓದುವಾಗ ಅಕ್ಷರಗಳು ಪದಗಳು ಎಷ್ಟು ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ ಅದು ನಮ್ಗೆ ಮೊಬೈಲ್ ನೋಡೋ ಅಥವಾ ಏನೋ ಎಂಟರ್ಟೈನ್ಮೆಂಟ್ಗೋಸ್ಕರನೋ ಮಾಡಿದಾಗ ಅದಾಗಲ್ಲ. ಸೊ ಬರೀ ಫೋನ್ನ ಎಂಟರ್ಟೈನ್ಮೆಂಟ್ಗೆ ಅಲ್ಲದೆ ಅದನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ.